ನಿನ್ನೂ ಒಂದಿನ ಈ ಮನೆಯಿಂದ ಹಾಗೆ ಬಿಸಾಕ್ಲಿಲ್ಲ ಅಂತಂದರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ ಕಣ್ಲ. ಯೋ, ನಿನಗಿನ್ನೂ ಸೊಕ್ಕು ಕಡಿಮೆ ಆಗಿಲ್ಲ ನೋಡು. ಮುನ್ಸರ್ನೇ ಆಗಲಿ ವಸ್ತುಗಳನ್ನೇ ಆಗಲಿ ಹಿಂಗೆ ಬಿಸಾಕ್ದಂಗೆ ಮಾಡ್ತಾರಾ? ಹೆಣ್ತೀರ್ನೆ ಬಿಟ್ಟವನ್ಗೆ ಈ ಸಾಮಾನೆಲ್ಲ ಬಿಸಾಕದ್ ಯಾವ ಲೆಕ್ಕ ಹೇಳಕ್ಕ? ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಬಿಸಿ ಸಾಂಬಾರ್ ತಂದು ಬಾಯಿ ತುಳಿದ್ಬಿಡ್ತೀನಿ. ಹೋಗ್ಲಿ ಬಿಡು, ಇದ್ದಂಗೆ ಹೇಳಿದ್ರೆ ಅದ್ಯಾಕೆ ಹುರ್ಕತ್ಯ? ಇವತ್ತಿದ್ಯಾಗೋ ನಾಳೆ ನೀನು. ಏನಂದೆ? ಯೋನು ಇಲ್ಲ, ಬ್ಯಾಗಲ್ಲಿ ಏನೇನು ತಂದಿದ್ಯಾ ಅಂತ ನೋಡ್ತಾ ಇದ್ದೆ ಆಟೆಯ. ಅಯ್ಯೋ ರಾಜವ ಅವು ಏನು ಮಾರ್ಚಾಕ್ ತಲೆ ಕೆಡಿಸ್ಕೊಂತೀಯ? ಹೋಗು, ಇದನ್ನೆಲ್ಲ ತಗೊಂಡು ಆ ಕ್ವಾಣ್ಗೆ ಹೋಗು. ಸರಿ ಅಕ್ಕ. ಪುಟಮೆ, ಬ್ಯಾಡ ಬ್ಯಾಡ ಅಂದ್ರು ಬೇತಾಳಕ್ಕೆ ಆಶ್ರಯ ಕೊಡ್ತಾ ಇದೀಯಾ. ಒಂದಲ್ಲ ಒಂದಿನ ಇವಳು ನಮ್ ಕುತ್ತಿಗೆ ಕೈ ಮಡಗ್ತಾಳೆ, ನೋಡ್ತಾ ಇರ. ಸಾಕು, ಸುಮ್ಕೆ ನಿಂತ್ಕೊಳ್ಳಯ್ಯ. ಅಲ್ಲ ಪುಟ, ಬಂಗಾರಮ್ಮ ಹೇಳಿ ಅಮ್ಮರೆ. ಎಲ್ಲ ನೀನು ಹೇಳ್ಬೇಕು ಪುಟ್ಟಕ್ಕ. ಊರಿಗೋದವ್ರು ಏನಾನ ಫೋನ್ ಮಾಡಿದ್ರೆ ಹೆಂಗೆ? ಸಾನ ಫೋನ್ ಮಾಡಿದ್ಲು ಅಮ್ಮರೆ, ಎಲ್ಲರೂ ಸೇಮ್ ಆಗಿ ಊರು ತಲುಪವ್ರಂತೆ. ಅದೇ ಅಮ್ಮರೆ, ಅದೇನೋ ಸರಿಯಾಗಿ ಫೋನ್ ಹೋಯ್ತಾ ಇಲ್ವಂತೆ. ಅದೇನೋ ಅಂತಾರಲ್ಲ ನೆಟ್ಗಿಲ್ಲ ಅಂತ. ನಾನು ಫೋನ್ ಮಾಡ್ತಾನೆ ಇವ್ನಿ ಪುಟ್ಟಕ್ಕ, ಆದರೆ ಫೋನೇ ಹೋಯ್ತಿಲ್ಲ. ಇನ್ನೊಂದ್ಕಿತ ಅವ್ರು ಏನೋ ನನಗೆ ಫೋನ್ ಮಾಡಿದ್ರೆ ಎಲ್ರಿಗೂ ಹುಷಾರಾಗಿರಕ್ಕೆ ಹೇಳು ಪುಟ್ಟಕ್ಕ. ಹುಷಾರಾಗೇ ಇರ್ತಾರೆ ಅಮ್ಮರೆ, ನೀವೇನು ಯೋಚನೆ ಮಾಡಬೇಡಿ. ಹಂಗಲ್ಲ ಪುಟ್ಟಕ್ಕ, ಇವತ್ತು ನಾನು ಪಾರ್ಟಿ ಆಫೀಸ್ನಾಗೂ ಆಗಿದ್ದೆ. ನಮ್ಮ ಪಕ್ಷಕ್ಕೆ ಮರಿಸಿಂಹ ಸೇರ್ತಾ ಇದೆ. ಮೊದಲು ನಿಮ್ ಮಗ ಸೊಸೆನ ಹೇಗ್ ಕಾಪಾಡ್ಬೇಕು ಅಂತ ಯೋಚನೆ ಮಾಡು ಬಂಗಾರ. ಊರ್ ಬಿಟ್ಟು ಹೋದವ್ರಿಗೆ ವಾಪಸ್ ಬರಕ್ ದಾರಿ ಇರುತ್ತೆ, ಆದ್ರೆ ಜೀವ ಇರಲ್ಲ. ಸಮಾಧಿ ಪೂಜೆಗೆ ಹೋದವರು ಅವರೇ ಸಮಾಧಿ ಆದ್ರೂ ಆಗ್ಬೋದು. ಅಮ್ಮರೆ, ನೀವು ಯೋನೇ ಹೇಳ್ತಿದ್ದೀರಾ? ನನ್ನ ಒಡವೆ ಬಾಕ್ಸು, ನನ್ನ ಹಣೆ ಬೊಟ್ಟುದು ಅದು ಯಾವನ ತಂದಿಲ್ವಲ್ಲ? ಅದನ್ನೆಲ್ಲ ತಗೊಂಡೋಗಿ ಹಣ ಇಟ್ಟಿಲ್ಲ, ಅಲ್ಲೇ ಬಿಸಾಕಿವ್ನಿ. ಅದ್ ನಿಂದು, ಒರಿಜಿನಲಿ ನಂದು. ಇದೆಯೋ ಪುಟ್ಟಕ್ಕ, ನಿಮ್ಮ ಮನೆನಾಗ ರಾಜಿ ದನಿ ಕೇಳ್ತಾ ಐತೆ ಬಂದವಳು.